ಸಚಿವ ಶಿವಾನಂದ ಪಾಟೀಲ್ ರೈತ ವಿರೋಧಿ ಹೇಳಿಕೆ ಖಂಡಿಸಿ ರಾಜ್ಯ ರೈತ ಸಂಘ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು. ಟಿ ನರಸೀಪುರದ ಮಿನಿ ವಿಧಾನಸೌಧದ ಮುಂಭಾಗ ಸಂಘದ ಮುಖಂಡ ಕರುವಟ್ಟಿ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ರೈತರು ಸಚಿವ ಶಿವಾನಂದ ವಿರುದ್ಧ ಧಿಕ್ಕಾರ ಕೂಗಿದ್ರು. ಇನ್ನು ಕರುವಟ್ಟಿ ಕುಮಾರಸ್ವಾಮಿ ಮಾತನಾಡಿ, ಸಚಿವ ಶಿವಾನಂದ ಪಾಟೀಲ್ ಬಂದಾಗ ಕಪ್ಪು ಬಾವುಟ ಪ್ರದರ್ಶನ ಮಾಡುತ್ತೇವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಶಿವಾನಂದ ಪಾಟೀಲ್ಗೆ ಸರ್ಕಾರದಿಂದ ವಜಾ ಮಾಡಬೇಕು. ಮಾನ್ಯ ಸಕ್ಕರೆ ಸಚಿವರು, ಜವಳಿ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲ್ರವರು ರೈತರ ಬಗ್ಗೆ, ರೈತರ ಹಗುರವಾಗಿ ರೈತರು ಬರಗಾಲನ್ನು ಅವರೇ ಆಶಿಸ್ತಾರೆ, ಆತ್ಮಹತ್ಯೆ ಮಾಡ್ಕೊಳಕ ಅಂಥೇಳಿ ಹಗುರವಾಗಿ ರೈತರ ಬಗ್ಗೆ ಇಡೀ ಕರ್ನಾಟಕದ ರೈತ ಕುಲಕ್ಕೆ ಅವಮಾನ ಮಾಡ್ಯಾರ. ಇಂಥ ಅವಿವೇಕಿ, ಇಂಥ ಪ್ರಜ್ಞಾಹೀನ, ಇಂಥ ಜ್ಞಾನ ಇಲ್ಲದಂಥ ವ್ಯಕ್ತಿ, ಅನ್ನ ತಿಂದು ವಿಧಾನಸೌಧದೊಳಗೆ ಹೋಗ್ತಾ ಇರ್ತಕ್ಕಂಥ ವ್ಯಕ್ತಿ, ಅನ್ನ ತಿಂತಿರ್ತಕ್ಕಂಥದ್ದು ರೈತನ ಋಣ. ನಾನು ರೈತರ ಮಗ ಅಂತ ಹೇಳ್ಕೊಂಡು ಇವತ್ತು ರೈತರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಮ್ಮ ಟಿ ನರಸೀಪುರ ತಾಲೂಕು ರೈತ ಸಂಘದವರ ಕಾರ್ಯಕರ್ತರ ಪರವಾಗಿ ನಮ್ಮ ಪ್ರಶ್ನೆ. ಅವ್ರಿಗೆ ಗೌರವ ಇದ್ರೆ, ಘನತೆ ಇದ್ರೆ, ರೈತರ ಬಗ್ಗೆ ಘನತೆ ಇದ್ರೆ ಆ ಸ್ಥಾನನ ತಾವೇ ತ್ಯಜಿಸಿ ಹೊರಗಡೆ ಹೋಗಬೇಕು. ಅವರು ತ್ಯಜಿಸಿಲ್ಲ ಅಂದರೆ ಅವ್ರು ಎಲ್ಲೆಲ್ಲಿ ಸಿಗ್ತಾರೆ, ಎಲ್ಲೆಲ್ಲಿ ಬರ್ತಾರೆ, ಅಲ್ಲೆಲ್ಲ ನಾವು ಕಪ್ಪಟ ಪ್ರದರ್ಶನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಈ ಮುಖಾಂತರ ನಾವು ಎಚ್ಚರಿಕೆ ಕೊಡ್ತೀವಿ. ರೈತರು ಆತ್ಮಹತ್ಯೆ ಮಾಡ್ಕೊತಾರೆ, ರೈತರು ದುಡ್ಡುಗೋಸ್ಕರ ಬರಗಾಲ ಬರಲಿ, 5 ಲಕ್ಷ 10 ಲಕ್ಷಕ್ಕೆಲ್ಲ ಬರಗಾಲ ಬರಲಿ, ಆತ್ಮಹತ್ಯೆ ಮಾಡ್ಕೊತಾರೆ ಅಂತ ಸಚಿವ ಸಂಪುಟದಲ್ಲಿ ಹೇಳಿರ್ತಕ್ಕಂಥ ಮಾತನ್ನು ಆ ಸಚಿವರು ಎಷ್ಟು ಜನ ಕ್ಯಾಬಿನೆಟ್ ಇರ್ತಕ್ಕಂಥವ್ರು ಒಬ್ಬರು ವಿರೋಧ ಮಾಡಿಲ್ಲ. ಈ ಸರ್ಕಾರ ನಮ್ಮ ರೈತರು, ನಾವು ಕೊಟ್ಟಿರ್ತಕ್ಕಂಥ ಓಟು, ನಮ್ಮ ಭಿಕ್ಷೆನ ತಗೊಂಡೋಗಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ನಾವು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಸೀಟ್ಗೆ, ಆ ಸೀಟಿಗೆ ಕೂತಿರ್ತಕ್ಕಂಥ ಸೀಟು ಯಾರ್ದು ಅನ್ನೋದು ಯೋಚನೆ ಮಾಡಬೇಕಾಗದವರು. ಇಡೀ ಕರ್ನಾಟಕದ ರೈತ ಪರ ಎಲ್ಲ ಸೇರಿ ಅವ್ರನ್ನ ಇವತ್ತು ನಮ್ಗೆ BJP ಸರ್ಕಾರನ ವಿರೋಧ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ತಂದು ಇವತ್ತು ರೈತರ ಪರವಾಗವ್ರ ಅಂತ ಇಂಥ ಕ್ಯಾಬಿನೆಟ್ಲಿ ಇಂಥ ವ್ಯಕ್ತಿನ ಇಸ್ಕೊಂಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ, ಇವ್ರನ್ನ ಮೊದಲು ಕಿತ್ತಾಚ್ ಹಾಕಿ ಇವ್ರನ್ನ ನಿಮ್ಗೆ ಕಳಂಕ ತರ್ತಾರೆ. ಇವರು ನೀವು ಜನಪರ ವ್ಯಕ್ತಿ ಅನ್ನೋದು ನಮ್ಮ ಇಡೀ ಇದಕ್ಕೆ ಗೊತ್ತಾಗದ. ನೀವು ಜನಪರ ವ್ಯಕ್ತಿ, ಇಂಥ ವ್ಯಕ್ತಿಗಳಿಂದ ನಿಮ್ಮ ಸರ್ಕಾರ ಕೆಟ್ಟ ಹೆಸರು ಬರ್ತದ. ಇಂಥ ವ್ಯಕ್ತಿಗಳನ್ನ ಸಂಪುಟದಿಂದ ಕಿತ್ತ ಹಾಚ್ಕೋಗಾರಿ. ಮೊದಲು ನಿಮ್ಮ ಘನತೆ ಗೌರವಕ್ಕೆ ಕುಂದು ಬರ್ದೆ ನಮ್ಗೆ ನೋಡ್ಕೊಳ್ಳಿ ಸಾಹೇಬ್ರ ಅಂತಾರೆ. ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ನಾವು ಈ ಸಂದರ್ಭದಲ್ಲಿ ಒಂದು ಸಲಹೆಯನ್ನು ಕೊಡ್ತೇವೆ ರೈತ ಸಂಘದ ಮುಖಾಂತರ. ಇದು ಎಷ್ಟು ಅವಮಾನಕರ, ಎಂಥ ಒಂದು ಕುಲಹೀನ ಕೆಲಸ. ರೈತ ಇಡೀ ದೇಶದ ಬೆನ್ನೆಲುಬು, ಬಸವಾದಿ ಶರಣರ ಕಾಲದಿಂದ, ಸರ್ವಜ್ಞನ ಕಾಲದಿಂದ, ದೇವಾದಿ ದೇವತೆಗಳ ಕಾಲದಿಂದ ರೈತರೇ ಮೊದಲನೆಯ ಈ ದೇಶದ ಕುಲ ತಿಲಕ ಅಂತ ಕರ್ನಾಟಕದ ತ್ರಿವರ್ಣ ಧ್ವಜದಲ್ಲಿ ನೋಡಿರ್ಬೋದು. ಕೆಳಗಡೆ ತ್ರಿವರ್ಣ ಧ್ವಜದ ಕೆಳಭಾಗದಲ್ಲಿ ಹಸಿರು ಬಾವುಟ ಅದ, ಮಧ್ಯದಲ್ಲಿ ಹಳದಿ ಬಾವುಟ ಅದ, ಮೇಲ್ಗಡೆ ಕೆಂಪು ಬಾವುಟ ಅದ, ಮಧ್ಯೆ ಅಶೋಕ ಚಕ್ರ ಅದ. ಕೆಳಗಡೆ ಹಸಿರು ಬಾವುಟ ಹರಿದೋದ್ರೆ ಇಡೀ ದೇಶ ಸರ್ವನಾಶ ಆಯ್ತದ ಅನ್ನೋ ಸಂಕೇತ ಅದು. ಇಂಥ ಒಂದು ಬಾವುಟದ ಸಂಕೇತವನ್ನು ಭಾರತ ದೇಶದಲ್ಲಿ ಇಟ್ಕೊಂಡು ರೈತರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ತುರ್ತಾಗಿ ಅವ್ರನ್ನ ಮನೆಗೆ ಕಳಿಸಿ ಆ ಸ್ಥಾನಕ್ಕೆ ಬೇರೆ ತುಂಬಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ ಅವ್ರಿಗೆ. ರಾಜ್ಯ ರೈತ ಸಂಘ ಟಿ ನರಸೀಪುರ ತಾಲೂಕು ರೈತ ಸಂಘದ ವತಿಯಿಂದ ಅಧ್ಯಕ್ಷರು ಕರವಟ್ಟಿ ಕೆ ಕುಮಾರಸ್ವಾಮಿ.